ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಭಾಗದ 13 ಹಳ್ಳಿಗಳ ಕೃಷಿ ಜಮೀನು ಕೈಗಾರಿಕೆಗೆ ಬಳಸುವ ಉದ್ದೇಶವನ್ನು ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘ ಆಸ್ಟ್ರೇಲಿಯಾದಲ್ಲಿ ಹಮ್ಮಿಕೊಂಡಿರುವ ಅನಿರ್ದಿಷ್ಟ ಧರಣಿ ಇವತ್ತಿಗೆ 4 ದಿನಗಳಾಗಿದ್ದು ಇಂದು ಯುಗಾದಿ ಹಬ್ಬ ಇದ್ರೂ ಪ್ರತಿಭಟನೆ ಸ್ಥಳವನ್ನ ಬಿಟ್ಟು ಹೋಗದೆ ರೈತರು ರೈತ ಮಹಿಳೆಯರು ಇದೇ ಟೆಂಟ್ನಡಿ ಹೋಳಿಗೆ ಊಟ ತಯಾರಿಸಿಕೊಂಡು ರೈತ ಸಂಪ್ರದಾಯದಂತೆ ನೇಗಿಲನ್ನ ಪೂಜಿಸಿ ರಾಗಿ ಮೊಳಕೆ ಬಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಮಾಡಬಹುದಾದ ಎಲ್ಲ ಸಂಪ್ರದಾಯ ಆಚರಣೆಗಳನ್ನ ಇಲ್ಲಿಯೇ ನಡೆಸಿ ನಮಗೆ ಹಬ್ಬ ಮುಖ್ಯವಲ್ಲ, ನಮ್ಮ ಭೂಮಿ ನಮಗೆ ಬಿಟ್ಟು ಕೊಡಿ, ನಮಗೆ ಕೈಗಾರಿಕೆ ಬೇಕಾಗಿಲ್ಲ, ಕೃಷಿ ಭೂಮಿ ಉಳಿಸಿ ಎಂದು ಒತ್ತಾಯಿಸಿದ್ರು. ಒಂದು ನಿಮಿಷ ಅಣ್ಣ ಟೊಪ್ಪೇಡ ಈ ಕಡೆ ಇರಿ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಸುಮಾರು 2800 ಎಕರೆ ಜಮೀನು ರೈತರ ಕೈಗಾರಿಕೆಗಳ ಬಳಕೆಗೆ ವಶಪಡಿಸಿಕೊಳ್ಳುವುದನ್ನು ಸಂಪೂರ್ಣ ಕೈ ಬಿಡುವವರೆಗೂ ನಮ್ಮ ಹೋರಾಟ ನಿಲ್ಲದು. ನಮಗೂ ಮನೆಗಳಿಗೆ ಹೋಗಿ ಮನೆ ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಯುಗಾದಿ ಆಚರಿಸಿಕೊಳ್ಳಬೇಕೆಂಬ ಆಸೆ ಇದೆ. ಆದರೆ ನಮಗಿರುವ ತುಂಡು ಭೂಮಿಯನ್ನ ಕಳೆದುಕೊಂಡ ಮೇಲೆ ಶಾಶ್ವತವಾಗಿ ನೆಮ್ಮದಿ ಕಳೆದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಹೋರಾಟಗಾರರಿಗೆ ಯುಗಾದಿಯು ಇಲ್ಲೇ ನಡೆಯುತ್ತದೆ, ನಾಳೆ ನಡೆಯುವ ಹೊಸ ತೊಡಕು ಕೂಡ ಇಲ್ಲೇ ನಡೆಯುತ್ತದೆ. ಡಿಸಿ ಕಚೇರಿ ಮುಂದೆಯೇ ಮಾಂಸಾಹಾರ ತಯಾರಿಸಿ ಇಲ್ಲಿಯೇ ಊಟ ಮಾಡಿ ಧರಣಿ ಮುಂದುವರಿಸಲಾಗುವುದು ಎಂದರು. ಪ್ರಶ್ನೆ ಇಲ್ಲ. ಏನು ಸಾಂಪ್ರದಾಯಿಕವಾಗಿ ನಾವು ನೇಗಿಲನ್ನು ಇಲ್ಲೇ ಪೂಜೆ ಮಾಡಿದ್ದು ಅದೇ ರೀತಿಯಲ್ಲಿ ನಾವೇ ನಮ್ಮ ಕುಲಕಸುಬು ಏನೇನು ಬಂದಿದ್ದಾರೆ, ನಮ್ಮ ನಾಡ ಕಸುಬು ಅಂತೇಳಿ ಬಂದೈತೆ ಹೊಸತಡಿಕೆ, ನಾವು ಇಲ್ಲೇ ಎಲ್ಲರಿಗೂ ಕೂಡ ಊಟವನ್ನು ಹಾಕಿ ನಾವೇ ನಮ್ಮ ರೈತರೇ ಬಡಿಸಿ ಎಲ್ಲರಿಗೂ ಕೂಡ ಬಡಿಸುವಂಥ ಕೆಲಸವನ್ನು ನಾಳೆ ಮಾಡ್ತಾ ಇದ್ದ. ಇಲ್ಲೇ ಏನು ನಮ್ಮ ಹಳ್ಳಿಗಳಲ್ಲಿ ಏನು ಮಾಡಬೇಕಾಗಿತ್ತೋ ಆ ಕೆಲಸವನ್ನು ಇಲ್ಲಿ ನಾವು ಸ್ಟೇಜ್ ಮುಂಭಾಗದಲ್ಲೇ ಇಲ್ಲೇ ಮಟನನ್ನು ತಂದು ಒಲೆಯಲ್ಲಿ ಹಂಚಿ ರಾಗಿ ಮುದ್ದೆ ಮಾಡಿ ಅನ್ನ ಸಾಂಬಾರು ಮಾಡಿ ಎಲ್ಲರಿಗೂ ಬಂದಂಥ ಎಲ್ಲರಿಗೂ ಕೂಡ ಊಟವನ್ನು ಬಡಿಸುವಂಥ ಕೆಲಸ ನಾವು ಮಾಡ್ತೇವೆ. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.